ದಾಸನಪುರದಲ್ಲಿ ಮನಕಲಕುವ ದುರಂತ, ಮಣ್ಣಿನಲ್ಲಿ ಆಟವಾಡುತ್ತಿದ್ದ ಬಾಲಕ ಬಲಿ. ಶಾಲಾ ವಾಹನದ ಚಕ್ರಕ್ಕೆ ಸಿಲುಕಿ 5 ವರ್ಷದ ಬಾಲಕ ದಾರುಣ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಸಮೀಪ ದಾಸನಪುರದಲ್ಲಿ ಘಟನೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ಮನಕಲಕುವ ಘಟನೆ ನಡೆದಿದೆ. ಖಾಸಗಿ ಶಾಲೆಯ ವಾಹನದ ಚಕ್ರಕ್ಕೆ ಸಿಲುಕಿ 5 ವರ್ಷದ ತನೀಶ್ ಎಂಬ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮಾಹಿತಿಯ ಪ್ರಕಾರ ಶಾಲಾ ವಾಹನ ಮತ್ತೊಬ್ಬ ವಿದ್ಯಾರ್ಥಿಯನ್ನ ಕರೆತರಲು ದಾಸನಪುರಕ್ಕೆ ತೆರಳುತ್ತಿದ್ದ ವೇಳೆ ರಸ್ತೆ ಬದಿಯಲ್ಲಿ ತಾಯಿಯೊಂದಿಗೆ ನಿಂತಿದ್ದ ತನೀಶ್ ಮಣ್ಣಿನಲ್ಲಿ ಆಟಾಡ್ತಿದ್ದ. ಈ ವೇಳೆ ವಾಹನ ಚಾಲಕನಿಗೆ ಬಾಲಕ ಕಾಣಿಸದೆ ವಾಹನವನ್ನ ಮುಂದಕ್ಕೆ ಚಲಾಯಿಸಿದ್ದು ಚಕ್ರದಡಿ ಸಿಲುಕಿ ಬಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಇನ್ನು ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಚಾಲಕನ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಚಿಕ್ಕಬಾಣಾವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿಕ್ಕಬಾಣಾವರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯ ಕುರಿತು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಗಾಡಿಯಿಂದ ನನ್ನ ದೊಡ್ಡ ಮಗಳು ಹೇಳಿದ್ಲು ಅವಳು. ಆಮೇಲೆ ಚಿಕ್ಕವಳು ನನ್ನ ಹತ್ರ ಇತ್ತು, ದೊಡ್ಡವಳು ಏನು ಹೇಳ್ತಾ ಇತ್ತು ಅಂತ ಇಷ್ಟೇ. ಗಾಡಿ ಇಲ್ಲಿ ಅಂದ್ರೆ ಇಷ್ಟಕ್ಕೆ ಬಂದಿದ್ದೀನಿ. ಅವಳು ಏನು ಹೇಳ್ತಾ ಇದ್ರು ಅಷ್ಟದಲ್ಲಿ ಅವಳು ಅಲ್ಲಿದ್ಲು. ಇವಳು ಏನು ಹೇಳ್ತಾ ಇದ್ರು ಒಂದೇ ಸೆಕೆಂಡ್ಗೆ ಗಾಡಿ ತಿರ್ಸ್ಬಿಟ್ಟವನೆ, ರಿವರ್ಸ್ ತಗೊಂಡವನೆ. ಅಷ್ಟದಲ್ಲಿ ನನ್ನ ಮಗಳು ಎಲ್ಲಿ ಅಂತ ನೋಡ್ತಾ ಇದ್ದೀನಿ. ಎಲ್ಲಿ ಕಾಣಿಸ್ತಾ ಇದ್ರ ಕೆಳಗಡೆ ನೋಡ್ತಾ ಇದ್ದೀನಿ. ಅಲ್ಲೇ ಮಾಡ್ಬಿಟ್ಟು ನನ್ನ ಡ್ರೈವರ್ ಎಷ್ಟು ಹೊಸಬ್ರು ಇದ್ರು, ಹೊಸ ಡ್ರೈವರ್ ಹಳೆ ಡ್ರೈವರ್ ಕರೆಕ್ಟ್ ಆಗಿ ಬಿಟ್ಟು ಮನೆ ಹತ್ರ ಹೋಗೋದು. ನಾವು ಹೋದ್ಮೇಲೆ ನೀಟಾಗಿ ಡೋರ್ ಹಾಕೊಂಡು ಹೋಗೋದು. ಇವ್ರು ಫುಲ್ ಅರ್ಜೆಂಟ್ ಆಗಿ ನನ್ ಮಗ್ಳು ಹೋಯ್ತು. ನಾನು ಹೆಂಗೆ ಇರ್ಲಿ ಅಣ್ಣ, ನಾನು ಹೆಂಗೆ ಇರ್ಲಿ? ನನ್ ಮಗ್ಳು ಇಲ್ಲ ಅಂದ್ರೆ ನಾನು ಹೆಂಗೆ ಇರ್ಲಿ? ನಾನು ಎಷ್ಟು ಜನ ಇರೋದು ಮಗು, ನಾನು ಹೆಂಗೆ ಇರ್ಲಿ ಅಣ್ಣ? ದೊಡ್ಡ ಮಗುಗೆ ಕಿಡ್ಸ್ಗೆ ಸೇರ್ಸಿದ್ದು, ವ್ಯಾನ್ಗೆ ಹಾಕಿದ್ದು. ಆ ವ್ಯಾನ್ ಹೊಸಬ್ರು ಡ್ರೈವರು, ಅವರು ಲೇಟ್ ಮಾಡಿದಾಗ ಅರ್ಜೆಂಟ್ ಆಗಿದ್ದ. ಗಾಡಿ ಹಿಂಗೆ ಅಂದ್ರೆ ನಾನು ಇಲ್ಲಿ ಬಂದೆ. ದೊಡ್ಡ ಮಗಳು ಏನು ಸ್ಕೂಲಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ಲು. ಅಂತ ಇದ್ದೀನಿ. ಅಷ್ಟದಲ್ಲಿ ಅವಳಿಗೆ ಕರ್ಕೊಂಡ್ ಬರ್ಬೇಕಂತ ನೋಡ್ತಾ ಇದ್ದೀನಿ. ನನ್ನ ಮಗಳು ಎಲ್ಲಿ ಅಂತ ನಾನು ಏನು ನೋಡಿಲ್ಲ. ಆಮೇಲೆ ನೋಡ್ತಾ ಇದ್ದೀನಿ ಗಾಡಿ ಕೆಳಗಡೆ ನನ್ನ ಮಗಳು ಐತೆ. ನೋಡ್ತಾ ಇದ್ದೀನಿ ತಲೆ ಫುಲ್ ಇದು ಮಾಡ್ಬಿಟ್ಟು ನೋಡ್ಕೊಂಡು ನಾನು ಹೆಂಗೆ ಇರ್ಲಿ ಅಣ್ಣ? ನನ್ಗೆ ಏನು ಗೊತ್ತಾಗಿಲ್ಲ. ಓಡ್ ಬಂದೆ ನಮ್ಮ ಮನೆಯವ್ರಿಗೆ ಕರಿಬೇಕು ಅಂತ. ನಾನು ಯಾವತ್ತೂ ಕರ್ಕೊಂಡು ನಾನು ಏನ್ ಮಾಡಲಿ ಅಣ್ಣ? ನನ್ನ ಮಗಳು ಆಯ್ತು ದೇವ್ರ